ಬೆಳಗಿನ ಜಾವ 5 ಗಂಟೆ. ಕೈ ಕಾಲು ನಡಗುವಷ್ಟು ಚಳಿ ಇರಲಿಲ್ಲ. 60 ಕಿಲೋಮೀಟರ್ಸ್ ಜರ್ನಿ. ಅರ್ಧ ಗಂಟೆ ಪಾರ್ಕಿಂಗ್. 15 ನಿಮಿಷ ನಡೆದು ಫೈನಲಿ ಈ ಪ್ಲೇಸಿಗೆ ರೀಚ್ ಆದಮೇಲೆ ಜಾಸ್ತಿ ಹೇಳ್ಬೇಡ ಮಾರೆ, ಮತ್ತೆ ಇನ್ನೂ ಸಹ ಡಿಸಪಾಯಿಂಟ್ಮೆಂಟ್ ಆಗ್ತದೆ. ವೆಲ್ಕಮ್ ಟು ನಂದಿ ಹಿಲ್ಸ್. ದೇವರೇ, ಟ್ರಾಫಿಕಾ ಎಂತ ಬ್ರೋ ಇದು? ಜಸ್ಟ್ ಈಗ ರೀಚ್ ಆದೆವು. ಬೆಟ್ಟ ಹತ್ಲಿಕ್ಕೆ ಸ್ಟಾರ್ಟಿಂಗಲ್ಲೇ ಇದು ಟಿಕೆಟ್ ಮಾಡಲಿಕ್ಕೆ. ಹೌದು, ಒಂದು 70 ರುಪೀಸ್ ಕೊಡಬೇಕು ಟಿಕೆಟಿಗೆ, ಬೈಕಿಗೆ ಆದರೆ. ಹೌದು. ತುಂಬ ಜನ ಬಂದಿದ್ದಾರೆ ಮಾತ್ರ. ಎಂತ ಫುಲ್ ಅಂದರೆ ಫುಲ್ ಆಗಿದೆ ಗಾಡಿಗಳು, ಜನರು. ಮತ್ತು ಪ್ಲಸ್ ವೀಕೆಂಡ್ ಅಲ್ಲ ಇವತ್ತು. ಹೋಪ್ಫುಲಿ ಒಳ್ಳೆ ವ್ಯೂ ಸಿಗ್ತದೆ ಅಂತ ಎನಿಸಿದ್ದೆವು. ಸನ್ರೈಸ್ ಗೊತ್ತಿಲ್ಲ. ಸನ್ರೈಸ್ ಆಗ ಒಳ್ಳೆ ಅಂದರೆ ಗೋಲ್ಡನ್ ಅವರ್ ಇತ್ತು ಮಾರೆ. ನಮ್ಮ ಹತ್ರ ಇಲ್ಲಿ ಗಾಡಿ ಪಾರ್ಕಿಂಗ್ ಹುಡುಕಿ ಅದರ ಟೈಮ್ ಹೋಯ್ತು, ತುಂಬ ಟೈಮ್ ವೇಸ್ಟ್ ಆಯಿತು. ಇಲ್ಲಾಂದರೆ ಬೇಗ ಮುಟ್ತು, ಮತ್ತು ತುಂಬ ಜನ ಅಲ್ಲ. ಈ ವಿಡಿಯೋದು ಸ್ಟಾರ್ಟಿಂಗಲ್ಲೇ ಹೇಳಿದ್ದೇವೆ, ನಂದಿ ಹಿಲ್ಸ್ಗೆ ಬಂದು ನಾವು ಡಿಸಪಾಯಿಂಟೆಡ್ ಆಗಿದ್ದೇವೆ. ಅದಕ್ಕೆ 3 ಮೇನ್ ರೀಸನ್ಸ್ ಉಂಟು. ಮೊದಲನೇದು ಓವರ್ ಕ್ರೌಡಿಂಗ್. ತುಂಬಾ ಜನ ಬಂದಿದ್ರು. ಅದರಿಂದ ಎಂತ ಆಯ್ತಂದರೆ ನಾವೀಗ ನಂದಿ ಹಿಲ್ಸಿದು ಪೀಕಿಗೆ ಹೋಗಿ ಸಹ ಆ ವ್ಯೂ ಅನ್ನು ಎಂಜಾಯ್ ಮಾಡಲಿಕ್ಕಾಗಲಿಲ್ಲ. ಎರಡನೇ ರೀಸನ್ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ನಾವು ಕೆಲವು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಯೂಟ್ಯೂಬ್ ವೀಡಿಯೋಸ್ ನೋಡಿದೆವು. ಅದರಲ್ಲಿ ಒಳ್ಳೆ ವ್ಯೂ ತೋರಿಸಿದ್ರು ನಂದಿ ಹಿಲ್ಸಿದ್ದು. ಬಟ್ ನಾವು ಆ್ಯಕ್ಚುಲಿ ಈ ಪ್ಲೇಸಿಗೆ ಬಂದಾಗ ಆ ವ್ಯೂ ಇರಲಿಲ್ಲ. ಸೊ ಆ ವ್ಯೂ ಸಿಗಬೇಕಾದ್ರೆ ತುಂಬ ಕಂಡೀಷನ್ಸ್ ಉಂಟು. ನೀವು ಗೋಲ್ಡನ್ ಅವರಲ್ಲಿ ಬರಬೇಕು, ಇಂಥ ಸೀಸನ್ ಇರಬೇಕು, ಮತ್ತು ಇಂಥ ಟೆಂಪರೇಚರ್, ಟೈಮಿಂಗ್ಸ್ ಎಲ್ಲ ಮ್ಯಾಟರ್ ಆಗ್ತದೆ. ಸೊ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗದಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಮತ್ತು ಥರ್ಡ್ ರೀಸನ್ ಟ್ರಾಫಿಕ್. ಜನ ಜಾಸ್ತಿ ಆದಾಗ ಆಫ್ಕೋರ್ಸ್ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತದೆ. ಅದರಿಂದ ತುಂಬಾ ಟೈಮ್ ವೇಸ್ಟ್ ಆಗ್ತದೆ. ಈ ಗಾಡಿಗೆ ಜಾಗ ಹುಡುಕಿ ಪಾರ್ಕ್ ಮಾಡಿ ಮತ್ತೆ ಪೀಕಿಗೆ ರೀಚ್ ಆದಾಗ ನಮ್ಮ ಸಿಚುವೇಶನ್ ಆದಾಗೆ ಗೋಲ್ಡನ್ ಅವರ್ ಕ್ರಾಸ್ ಆಗಿರ್ತದೆ, ಮತ್ತು ನಮಗೆ ಆ ವ್ಯೂ ಕೂಡ ಮಿಸ್ ಆಗ್ತದೆ. ಇಲ್ಲಿ ನಂದಿ ಹಿಲ್ಸ್ಗೆ ಬಂದಾಗ ಇಲ್ಲಿ ಯೋಗ ನಂದೀಶ್ವರ ದೇವಸ್ಥಾನ ಅಂತ ಉಂಟು.
ಇದು ಆ್ಯಕ್ಚುಲಿ ರಾಂಗ್ ಆಗಬೇಕಿತ್ತು. ಬಿ ಅವೇರ್ ಆಫ್ ಹ್ಯೂಮನ್ಸ್ ಇರಬೇಕಿತ್ತು. ಯಾಕಂದರೆ ಮಂಗಗಳು ಮಾಡೋಕ್ಕಿಂತ ಸಹ ಜಾಸ್ತಿ ಕಿರಿಕಿರಿ ಅವರು ಮನುಷ್ಯರು ಮಾಡ್ತಾರೆ. ನೋಡಿ, ಇಲ್ಲಿ ಡಸ್ಟ್ಬಿನ್ ಉಂಟು, ಆದರೂ ಇಲ್ಲ ಗಳಿಗೆ ಬಿಸಾಡಿದ್ದಾರೆ. ಅದೇ, ಸೊ ಪ್ರಾಣಿಗಳಿಗಿಂತ ಸಹ ಜಾಸ್ತಿ ಡೇಂಜರಸ್ ಮನುಷ್ಯರು. ಅವರು ಮಾಡುವಷ್ಟು ಎಂತ ಈ ಪರಿಸರಕ್ಕೆ ಎಂತ ಡ್ಯಾಮೇಜ್ ಇರ್ಬೋದು. ಹೌದು, ಅದು ಪ್ರಾಣಿಗಳು ಮಾಡೋದಿಲ್ಲ. ಸೊ ಅದೇ, ಇಲ್ಲೊಂದು ಪಾರ್ಕ್ ಉಂಟು, ಅದನ್ನು ಸಹ ವಿಸಿಟ್ ಮಾಡ್ಬೋದು. ತುಂಬ ದೊಡ್ಡ ಏರಿಯಾದಲ್ಲಿ ಸ್ಪ್ರೆಡ್ ಆಗಿದೆ ಇದು ಪಾರ್ಕ್. ಮತ್ತು ಇಲ್ಲಿ ದೇವಸ್ಥಾನ ಸಹ ಉಂಟು. ಮತ್ತು ಇಲ್ಲಿ ಫುಡ್ ತುಂಬ ಕಾಸ್ಟ್ಲಿ ಉಂಟು ಇಲ್ಲಿ. ಸೊ ಅದಕ್ಕೆ ನಾವೆಂತ ತಿನ್ನಲಿಕ್ಕೆ ಹೋಗಲಿಲ್ಲ ಇಲ್ಲಿ. ಅಂದರೆ ವರ್ತ್ ಇರಲಿಲ್ಲ. ನಾವಂದರೆ ಇಲ್ಲಿ ಕೆಳಗೆ ಎಲ್ಲಾದರೂ ಹೋಟೆಲ್ ಸಿಕ್ಕಿದ್ರಲ್ಲಿ ಒಳ್ಳೆ ಫುಡ್ ಸಿಗ್ತದೆ. ಸೊ ಇಲ್ಲಿ ಬರೋದಾದರೆ ಇದು ಗೋಲ್ಡನ್ ಅವರ್ ಇಲ್ಲ ಒಂದು ಸನ್ ರೈಸ್ಗಿಂತ ಮುಂಚೆ ಬನ್ನಿ. ಯಾಕಂದರೆ ಇಲ್ಲಿ ತುಂಬ ಟೈಮ್ ತಗೊಳ್ತದೆ, ಅಂದರೆ ಪಾರ್ಕಿಂಗ್ ಮಾಡಿ ಇಲ್ಲಿ ಮೇಲೆ ಬರಲಿಕ್ಕೆ, ಸನ್ ರೈಸ್ ವ್ಯೂ ಪಾಯಿಂಟಿಗೆ ಬರಲಿಕ್ಕೆ. ಕಾರಲ್ಲಿ ಬರೋದಾದ್ರೆ ಇನ್ನೂ ಬೇಗ. ಹೌದು, ಕಾರಲ್ಲಿ ಬರೋದಾದ್ರೆ ಇನ್ನೂ ಬೇಗ ಬನ್ನಿ. ನಾವು ಬೈಕಲ್ಲಿ ಬಂದದಕ್ಕೆ ಅಷ್ಟು ಅಂದರೆ ಸ್ವಲ್ಪ ಬೇಗ ಬರಲಿಕ್ಕಾಯಿತು. ಬಟ್ ಕಾರಲ್ಲಿ ಬರೋದಾದರೆ ನೀವು ಇನ್ನೂ ಸಹ ತುಂಬ, ಹೌದು, ಮುಂಚಿನ ದಿನ ಬಂದು ಇಲ್ಲ ಮಲಗಿ. ಸಹ ವೀಕೆಂಡ್ ಟೈಮಲ್ಲಿ ಫುಲ್ ಅಂದರೆ ರಶ್ ಇರ್ತದೆ. ಈಗ ನಾವು ಬಂದಾಗ ನಾವು ಇಲ್ಲಿ ಕ್ಲಿಪ್ಸಲ್ಲಿ ನೋಡಿರ್ಬೋದು. ಬಟ್ ಸೀನರಿ ಒಳ್ಳೆ ಉಂಟು. ನಾವು ಬರೋಕೆ ಒಂದು ಸ್ವಲ್ಪ ಲೇಟ್ ಆಯಿತು, ಗೋಲ್ಡನ್ ಅವರ್ ಪಾಸ್ ಆಗಿತ್ತು. ಇಲ್ಲಾಂದರೆ ನಮಗೆ ಒಳ್ಳೆ ಸೀನರಿ ಸಿಗ್ತಿತ್ತು. ಸೊ ಈಗ ನಂದಿ ಹಿಲ್ಸಿಂದ ನಾವೀಗ ಹೊರಡ್ತೇವೆ. ಬ್ರೋ, ಮೀನುಗಳು ನೋಡಂತಲ್ಲಿ ಎಷ್ಟುಂಟು. ಅಲ್ಲಿ ಹೋಗ್ಲಿಕ್ಕಿಲ್ಲ ಅಲ್ಲ? ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಿದ್ರೆ ಮಾತ್ರ ಎಷ್ಟು ಕ್ಲೀನ್ಸ್ ಏನು ಇರ್ತಿರ್ಲಿಲ್ಲ. ಸೊ ಇದೇ ಇಷ್ಟೇ ಇರೋದು ನಂದಿ ಹಿಲ್ಸಲ್ಲಿ ನೋಡಲಿಕ್ಕೆ. ಇದು ಜೋರು ಹಸಿ ಆಗ್ತಾ ಉಂಟು. ಈಗ ನಂದಿ ಹಿಲ್ಸ್ ಇದೆಲ್ಲ ನೋಡಿ ಆಯಿತು ಪ್ಲೇಸ್. ಈಗ ನೆಕ್ಸ್ಟ್ ನಾವು ಇಲ್ಲಿ ಒಂದು ಹತ್ತಿರದಲ್ಲಿ ಎಲ್ಲಾದರೂ ಒಳ್ಳೆ ಹೋಟೆಲ್ ಇದ್ದರೆ ಹೋಟೆಲಿಗೆ ಹೋಗಿ ತಿಂಡಿ ತಿಂದು ನೆಕ್ಸ್ಟ್ ಇದು ಭೋಗ ನಂದೀಶ್ವರ ದೇವಸ್ಥಾನ ಉಂಟು, ಒಂದು 15 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ. ಸೊ ಆ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿದು ಸೀನರಿ ಎಲ್ಲ ಒಳ್ಳೆ ಉಂಟು, ಅಲ್ಲಿಂದ ವ್ಯೂ ಎಲ್ಲ. ಸೊ ಅದನ್ನು ಕವರ್ ಮಾಡ್ತೇವೆ. ನಂದಿ ಹಿಲ್ಸಿಂದ ನಾವು ಹೊರಟು ಅಲ್ಲೇ ಕೆಳಗೆ ಒಂದು ಹೋಟೆಲಲ್ಲಿ ತಿಂಡಿ ತಿಂದು, ತುಷಾರ್ ಇದು ಕಾರ್ನ್ ಹೇಗುಂಟು ಅಲ್ಲಿ ಹೋಟೆಲ್ದು ಮಸಾಲೆ ದೋಸೆಗಿಂತ ಒಳ್ಳೆ ಇತ್ತಲ್ಲ. ಡೆಫಿನೆಟ್ಲಿ. ಈಗ ನಾವು ಶ್ರೀ ಭೋಗ ನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡೋದಿರಲಿಲ್ಲ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗುವ ಪ್ಲ್ಯಾನ್ ಮಾಡಿದ್ದು, ಅದು ಮ್ಯಾಪಲ್ಲಿ ಸದ್ಯ ತೋರಿಸಿದ್ದು. ಬಟ್ ನಾವು ಇಲ್ಲಿಗೆ ಬಂದಿದ್ದೇವೆ. ಅದು 15 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಉಂಟು. ಇದು ನಾವೀಗ ಬಂದದ್ದು, ಇದು 7 ಕಿಲೋಮೀಟರ್ಸ್ ಮಾತ್ರ ಡಿಸ್ಟೆನ್ಸಲ್ಲಿ ಉಂಟು. ಅದು ಮತ್ತೊಂದು ಈಗಷ್ಟೇ ಕ್ಲಿಪ್ ತೋರಿಸಿದಲ್ಲ, ಅದಂತ ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ರು. ಸೊ ಅದು 15 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಉಂಟು. ಸೊ ಅಲ್ಲಿದ್ದು ನಮಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಆಯಿತಾ, 15 ಕಿಲೋಮೀಟರ್ಸ್ ಕರೆಕ್ಟ್ ಉಂಟಲ್ಲ? 15, ಹೌದು. ಹಾಗೆ ನಮಗೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಸೊ ನಾವು ಯಾವ್ದಾದ್ರು ಹೊಸ ಪ್ಲೇಸಿಗೆ ಹೋಗುವ ಪ್ಲ್ಯಾನ್ ಮಾಡಬೇಕೀಗ. ನೋಡುವ ಎಂತಾಗ್ತದೆ ಅಂತ. ವಿಷಯದ ಎಂಥ ಐಡಿಯಾ ಉಂಟಾ? ಇಲ್ವಾ? ಇಲ್ಲಿ ಗಾರ್ಡನಲ್ಲಿ ಕೂತ್ಕೊಳ್ಬೋದು. ಗೂಗಲಲ್ಲಿ ಸರ್ಚ್ ಮಾಡ್ತೇವೆ ಪ್ಲೇಸಸ್ ಟು ವಿಸಿಟ್ ನಿಯರ್ ಬೈ. ಪೂಜೆ ಮಾಡ್ತಾರೆ, ಅದರದ್ದು ಯೂಸ್ ಮಾಡಿದೆಲ್ಲ ನೋಡಿ ಅಲ್ಲೇ ಬಿಸಾಡ್ತಾರೆ ಪ್ಲಾಸ್ಟಿಕ್ ಇದೆಲ್ಲ. ಎಲ್ಲಿ ಉಂಟು? ಹಾಂ, ಹೌದು, ಡಸ್ಟ್ಬಿನ್ ಇಲ್ಲೇ ಉಂಟು. ಬಟ್ ಸ್ಟಿಲ್ ಎಲ್ಲ ಹೊರಗೆ ಹಾಕಿದ್ದಾರೆ ಎಲ್ಲ ಅಂತ ಹೇಳೋದು. Yes.
ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ನಾವು ಆನ್ ದಿ ವೇ ನಮಗೆ ಡಿಮಾರ್ಟ್ ಸಿಕ್ಕಿತು ಲೊಕೇಶನಲ್ಲಿ. ಸೊ ಡಿಮಾರ್ಟಿಗೆ ಹೋಗಿ ಸಾಫ್ಟ್ ತಿನ್ನುವಂತ ಹೊರಟದ್ದು. ಸೊ ನಾವಿಲ್ಲಿ ಭೋಗನಂದೀಶ್ವರದಿಂದ ಇಲ್ಲಿ ಡಿಮಾರ್ಟ್ ಇದಕ್ಕೆ ಹೊರಡುವಾಗ ಇಲ್ಲಿ ದಾರಿಯಲ್ಲಿ ಒಂದು ಲೇಕ್ ಸಿಗ್ತದೆ, ಕಂದಾವರ ಲೇಕ್ ಅಂತ. ಸೊ ದಾರಿಯಲ್ಲಿ ಆನ್ ದಿ ವೇ ಸಿಗ್ತದೆ. ರೂಟ್ ಸ್ವಲ್ಪ ಬೇರೆ. ಬಟ್ ನಮಗೆ ಅಂತಂದರೆ ಅದು ರೋಡ್ ಸೈಡ್ ಕಾಣೋದಿಲ್ಲ. ಸೊ ನಮಗೆ ಈ ಥರ ಒಂದು ಚಿಕ್ಕ ದೇವರ ಗುಡಿಯಾಗಿ ಒಂದು ಸಿಕ್ಕಿತು, ಅದಕ್ಕೆ ಇಲ್ಲಿ ಬಂದೆವು ನಾವು. ಗುಡಿ ಉಂಟು ಇಲ್ಲೇ ಸೈಡಲ್ಲಿ, ಫುಲ್ ಈ ಲೇಕ್ ಕಾಣ್ತದೆ. ಎಲ್ಲೆಲ್ಲಿಂದೆಲ್ಲ ಹೋಗ್ತಿದ್ದಾರೆ ಮಾರ ಅಂತ. ನೈಸ್ ಉಂಟು. ಈ ಕೆರೆ ಕಾಂದಾವರ ಹಳ್ಳಿಯ ಪಕ್ಕದಲ್ಲಿದೆ, ಅದಕ್ಕೆ ಈ ಕೆರೆಯ ಹೆಸರು ಕಾಂದಾವರ ಕೆರೆ ಅಂತ ಇಟ್ಟಿದ್ದಾರೆ. ಇದೆಲ್ಲ ಕೊಟ್ಟು ನಾನು ವಿಡಿಯೋ ಮಾಡ್ತಿದ್ದೇನೆ ಇಲ್ಲಿ. I'll always remember you, Tushar, for your sacrifices. ಕಾಂದಾವರ ಲೇಕಿಂದ ಹೊರಟಾಗ ಮಧ್ಯಾಹ್ನ ಊಟದ ಹೊತ್ತಾಗಿತ್ತು. ಹಾಗೆ ಒಂದು ಹೋಟೆಲಿಗೆ ಹೋಗಿ ಊಟ ಮಾಡಿ ಈಗ ನಾವು ಊಟ ಮಾಡಿ ಹೊರಟೆವು. ಈಗ ಹರಿಹರ ಬೆಟ್ಟಕ್ಕೆ ಹೋಗ್ತಿದ್ದೇವೆ, ಯಾಕಂದ್ರೆ ಅದು ಅಲ್ಲಿ ಆದಿಯೋಗಿ ಇದು ಉಂಟಲ್ಲ, ಸೊ ಅದರ ಹತ್ತಿರವೇ ಬೀಳ್ತದೆ. ಸೊ ನೋಡು, ಓಪನ್ ಇದ್ರೆ ಹೋಗುವ ಅಷ್ಟೇ. ನೆಕ್ಸ್ಟ್ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಥ್ರಿಲ್ ಆಗಿರ್ತದೆ, ಯಾಕಂದರೆ ಹರಿಹರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡುವಾಗ ಕೇವಲ ನಾನು ಮತ್ತು ತುಷಾರ್ ಇರ್ತೇವೆ ಈ ಕಂಪ್ಲೀಟ್ ಬೆಟ್ಟದಲ್ಲಿ. ಸೊ ಕೆಲವು ಚಾಲೆಂಜಸ್ ಬರ್ತದೆ. ನಾನು ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಮುಂಚೆ ದಾರಿ ತಪ್ಪಿದಂತ ಎಣಿಸಿದೆವು.